ಹಿಂದೆ ಪತಿಯ ಜೊತೆಗೆ ವನವಾಸಕ್ಕೆ ಹೊರಟಾಗ ನಾನು ದುಃಖಿಸಲಿಲ್ಲ. ಪತಿಯ ಜೊತೆ ಆ ವನವಾಸ ಕಷ್ಟವಾಗಿ ಕಾಣಲಿಲ್ಲ. ಆದರೆ ಈಗ ಪತಿಯಿಂದ ದೂರವಾಗಿ ನಾನು ಹೇಗೆ ಬದುಕಿರಲಿ? ಪ್ರಿಯ ಜನರಿಂದ ದೂರವಾಗಿ ನಾನು ಹೇಗೆ ಜೀವ ಹಿಡಿದಿರಲಿ? ಇಲ್ಲ ಲಕ್ಷ್ಮಣ, ಇಲ್ಲ, ನಾನು ಬದುಕಿರಲಾರೆ. ಯಾರಿಗಾಗಿ ಬದುಕಬೇಕು? ಏತಕ್ಕೆ ಬದುಕಬೇಕು? ನಾನು ಈ ಗಂಗೆಯ ಜಲದಲ್ಲಿ ನನ್ನ ಶರೀರವನ್ನು ವಿಸರ್ಜಿಸಿ ಬಿಡುತ್ತೇನೆ. ಕೂಡದು. ನಿಮ್ಮ ಹೊಟ್ಟೆಯಲ್ಲಿರುವ ರಘುವಂಶದ ಕುಡಿಯನ್ನು ನೀವೇ ನಿಮ್ಮ ಕೈಯಾರ ಕೊಲ್ಲುತ್ತೀರಾ? ಹೌದು ಲಕ್ಷ್ಮಣ, ಮರೆತೇ ಬಿಟ್ಟಿದ್ದೆ. ಇನ್ನೊಂದು ಜೀವವನ್ನು ಕೊಲ್ಲುವ ಅಧಿಕಾರ ನನಗಿಲ್ಲ. ಆದರೆ ಲಕ್ಷ್ಮಣ, ಲಂಕೆಯಲ್ಲಿ ಅಗ್ನಿ ಪ್ರವೇಶ ಮಾಡಿದಾಗ ನೀನೇ ಇದ್ದೆಯಲ್ಲ. ಸ್ವತಃ ಅಗ್ನಿದೇವನೇ ಬಂದು ನಾನು ಪರಿಶುದ್ಧಳಾಗಿದ್ದೇನೆ ಎಂದು ಘೋಷಿಸಿದನಲ್ಲವೇ? ಆದರೂ ನನ್ನ ಪತಿಗೆ, ಧರ್ಮಾತ್ಮನಾದ ಶ್ರೀರಾಮಚಂದ್ರನಿಗೆ ನನ್ನ ಮೇಲೆ ಸಂದೇಹ ಬಂತೆ. ಸಂದೇಹವಿಲ್ಲ ಅತ್ತಿಗೆ. ಸಹೋದರ ರಾಮಚಂದ್ರನಿಗೆ ನೀವು ಪವಿತ್ರರೆಂದು ಚೆನ್ನಾಗಿ ಗೊತ್ತು. ಆದರೆ ಅಜ್ಞಾನಿಯಾದ ಅಲ್ಪನೊಬ್ಬನ ಅಪವಾದದಿಂದ, ಅತಿ ಸಂಕಟದಿಂದ ಇಂತಹ ನಿರ್ಧಾರ ಮಾಡಿಬಿಟ್ಟ. ನಾವೆಲ್ಲ ಸಹೋದರರು ಪರಿಪರಿಯಾಗಿ ಹೇಳಿದರೂ ಅವನ ನಿರ್ಧಾರ ಕದಲಲಿಲ್ಲ. ವಂಶದ ಕೀರ್ತಿಗಾಗಿ ಅವನು ಯಾರನ್ನು ಬೇಕಾದರೂ ಏನನ್ನು ಬೇಕಾದರೂ ತ್ಯಾಗ ಮಾಡುವುದಾಗಿ ಹೇಳಿದ. ಹೌದು ಲಕ್ಷ್ಮಣ, ಶ್ರೀರಾಮಚಂದ್ರ ಸೀತೆಯ ಪತಿಗಿಂತ ಹೆಚ್ಚಾಗಿ ಅಯೋಧ್ಯೆಯ ಮಹಾರಾಜ, ಇಕ್ಷ್ವಾಕು ವಂಶದ ಚಕ್ರವರ್ತಿ. ಪತಿಯ ಕರ್ತವ್ಯಕ್ಕಿಂತ ಮಹಾರಾಜನ ಕರ್ತವ್ಯವೇ ಹೆಚ್ಚು. ಆದರೆ ವಂಶದ ಕೀರ್ತಿ ಉಳಿಸಲು ಹೋಗಿ ನನ್ನ ಸಹೋದರ ರಾಮಚಂದ್ರ ಅಬಲೆಯಾದ ಪತ್ನಿಯನ್ನು ನಿರ್ದಯೆಯಿಂದ ತ್ಯಜಿಸಿದನೆಂಬ ಅಪಕೀರ್ತಿಗೆ ಗುರಿಯಾದ. ಬೇಡ ಲಕ್ಷ್ಮಣ, ಹಾಗೆ ಹೇಳಬೇಡ. ನನ್ನ ಸ್ವಾಮಿ ಎಂದಿಗೂ ಅಪಕೀರ್ತಿಗೆ ಗುರಿಯಾಗಬಾರದು. ಲಕ್ಷ್ಮಣ, ಇನ್ನು ತಡ ಮಾಡಬೇಡ. ತಮ್ಮ ಆಜ್ಞೆಯನ್ನು ಪಾಲಿಸಲು ತಡ ಮಾಡಿದೆ ಎಂದು ನಿನ್ನ ಸೋದರ ನಿನ್ನ ಮೇಲೆ ಕೋಪಿಸಿಕೊಳ್ಳಬಹುದು. ಹೊರಡು. ನನ್ನನ್ನು ಈ ಅರಣ್ಯದ ಪಾಲಿಗೆ ಒಪ್ಪಿಸಿ ಹೊರಟು ಹೋಗು. ಒಂದು ಮಾತು. ಹೇಳಿ ಅತ್ತಿಗೆ. ನನ್ನ ಪರವಾಗಿ ನೀನು ನನ್ನ ಸ್ವಾಮಿಗೆ ಮತ್ತು ಅತ್ತೆಯರಿಗೆ ಪ್ರಣಾಮಗಳನ್ನು ಸಲ್ಲಿಸು. ಈಗ ನಾನು ಹೇಳುವ ಮಾತುಗಳನ್ನು ನಾನು ಹೇಳಿದಂತೆಯೇ ನನ್ನ ಸ್ವಾಮಿಗೆ ಹೇಳು. ಸ್ವಾಮಿ, ನಾನು ಪರಿಶುದ್ಧಳೆಂದು ತಿಳಿದಿದ್ದರೂ ನನ್ನನ್ನು ತೊರೆದ ನಿಮ್ಮ ಮೇಲೆ ನನಗೆ ಬೇಸರವಿಲ್ಲ. ನಿಮ್ಮ ಕೀರ್ತಿಗೆ ಕಳಂಕ ಬಾರದಂತೆ ಕಾಪಾಡುವುದು ನನ್ನ ಕರ್ತವ್ಯವೂ ಹೌದು. ನೀವು ನಂಬಿದ ಧರ್ಮ ನಿಮ್ಮನ್ನು ಕಾಪಾಡಲಿ. ನಿಮ್ಮ ಕೀರ್ತಿಯ ಅಜರಾಮರವಾಗಲಿ. ನನ್ನ ಅಗಲಿಕೆಯ ದುಃಖವನ್ನು ಮರೆತು ಪ್ರಜಾಪಾಲನೆಯ ಕರ್ತವ್ಯವನ್ನು ನಿರ್ವಹಿಸಿ. ಈ ಹತಭಾಗಿನಿ ಸೀತೆಯ ಪ್ರಾಣ ಸದಾ ನಿಮ್ಮ ಪವಿತ್ರ ಪಾದಗಳಲ್ಲಿ ಇರುವಂತೆ
ಅದಕ್ಕೆ ಕಾರಣ ಲೋಕದ ಮಾತೆ. ಶೋಕಿಸುತ್ತಿಹಳು ಲೋಕ ಮಾತೆ. ಅದಕ್ಕೆ ಕಾರಣ ಲೋಕದ ಮಾತೆ. ಲೋಕದ ಜನರ ಕುಹಕದ ಮಾತೆ. ಅದಕ್ಕೆ ಕಾರಣ ಶೋಕಿಸುತ್ತಿಹಳು ಲೋಕ ಮಾತೆ. ಲೋಕದ ಜನರ ಕುಹಕದ ಮಾತೆ. ಅದಕ್ಕೆ ಕಾರಣ ಶೋಕಿಸುತ್ತಿಹಳು ಲೋಕ ಮಾತೆ. ಲೋಕ ಮಾತೆ ಶೋಕಿಸುತ್ತಿಹಳು. ಅದಕ್ಕೆ ಕಾರಣ ಲೋಕದ ಮಾತೆ. ಅಂದು ಅಗ್ನಿ ಪರೀಕ್ಷೆಯ ಗೆದ್ದಿಹ ಸೀತೆಗೆ ಇಂದು ಸೋಲಾಯಿತೆ ಅಲ್ಪರ ಮಾತಿಗೆ. ಅಂದು ಅಗ್ನಿ ಪರೀಕ್ಷೆಯ ಗೆದ್ದಿಹ ಸೀತೆಗೆ ಇಂದು ಸೋಲಾಯಿತೆ ಅಲ್ಪರ ಮಾತಿಗೆ. ಲೋಕದ ನಾಥನೇ ಪತಿಯಾಗಿದ್ದರು ಅರಣ್ಯದಿ ಅನಾಥಳಾಗಿ ಅಳುತ್ತಿಹ ವನಿತೆ. ಲೋಕದ ನಾಥನೇ ಪತಿಯಾಗಿದ್ದರು ಅರಣ್ಯದಿ ಅನಾಥಳಾಗಿ ಅಳುತ್ತಿಹ ವನಿತೆ. ಶೋಕಿಸುತ್ತಿಹಳು ಲೋಕ ಮಾತೆ. ಅದಕ್ಕೆ ಕಾರಣ ಲೋಕದ ಮಾತೆ. ಲೋಕದ ಜನರ ಕುಹಕದ ಮಾತೆ. ಅದಕ್ಕೆ ಕಾರಣ ಶೋಕಿಸುತ್ತಿಹಳು ಲೋಕ ಮಾತೆ. ಸೋದರಿ ಊರ್ಮಿಳೆ, ಲಕ್ಷ್ಮಣನು ಗಂಗಾ ತೀರದಿಂದ ಹಿಂತಿರುಗಿ ಬಂದನೆ. ಸೀತೆಯನ್ನು ಎಲ್ಲಿ ಬಿಟ್ಟು ಬಂದನಂತೆ? ಈಗ ಸೀತೆ ಹೇಗಿದ್ದಾಳಂತೆ? ಇಲ್ಲ ಸೋದರಿಯರೇ, ನನ್ನ ಪತಿ ಇನ್ನೂ ಹಿಂದಿರುಗಿ ಬಂದಿಲ್ಲ. ಸೂರ್ಯೋದಯದಿಂದ ಅವರ ಬರುವಿಕೆಗಾಗಿ ಕಾದು ಕಾದು ಈಗ ಇಲ್ಲಿಗೆ ಬಂದೆ. ಈ ಅರಮನೆಯಲ್ಲಿ ಎಲ್ಲರೂ ನಿರೀಕ್ಷೆಯ ಭಾರದಿಂದ ಕುಸಿದು ಹೋಗಿದ್ದಾರೆ. ಯಾರಿಗೂ ಯಾವ ಕಾರ್ಯದಲ್ಲೂ ಮನಸ್ಸಿಲ್ಲ. ನನ್ನ ಪತಿ, ಮಾಂಡವಿಯ ಪತಿ, ಯಾರೊಡನೆಯೂ ಮಾತನಾಡದೆ ದುಃಖದಲ್ಲಿ ಮುಳುಗಿ ಹೋಗಿದ್ದಾರೆ. ಯಾರು ಯಾರಿಗೂ ಸಮಾಧಾನ ಹೇಳುವ ಸ್ಥಿತಿಯಲ್ಲಿಲ್ಲ. ನನ್ನ ಪತಿ ಸೀತೆಗೆ ಹೇಗೆ ಆ ವಿಷಯವನ್ನು ತಿಳಿಸುತ್ತಾರೋ, ಅವಳು ಅದೆಷ್ಟು ದುಃಖ ಪಡುತ್ತಾಳೋ ಅದನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನಮಗೆ ಕಲ್ಪಿಸಿಕೊಳ್ಳುವುದು ಕಷ್ಟವಾಗುತ್ತಿದೆ. ಆದರೆ ಅದನ್ನು ಅರಗಿಸಿಕೊಳ್ಳಲಾಗದೆ ಸೀತೆ ಅದೆಷ್ಟು ನೋವು ತಿನ್ನುತ್ತಿರಬಹುದು. ಅಯ್ಯೋ, ನಮ್ಮ ಸೋದರಿ ಸೀತೆಗೆ ಇದೆಂತ ದುರಾದೃಷ್ಟ ಪ್ರಾಪ್ತವಾಯಿತು. ಅತ್ತೆಯವರ ದುಃಖವನ್ನು ನೋಡಲಾಗುತ್ತಿಲ್ಲ. ಅವರಿಗೆ ಸಮಾಧಾನ ಮಾಡುವುದಿರಲಿ, ಅವರನ್ನು ಕಂಡರೆ ನಮ್ಮ ದುಃಖವೇ ಮಿತಿ ಮೀರುತ್ತಿದೆ. ಸೋದರಿಯರೇ, ನಾವು ಇನ್ನೆಂದು ನಮ್ಮ ಸೋದರಿ ಸೀತೆಯನ್ನು ನೋಡಲಾಗುವುದಿಲ್ಲವೇ?
ಅಷ್ಟೊಂದು ನಿರಾಸೆ ಬೇಡ ಊರ್ಮಿಳೆ. 14 ವರ್ಷಗಳ ವನವಾಸ ಕಾಲವನ್ನು ಕ್ಷೇಮವಾಗಿ ಮುಗಿಸಿ ಬಂದಂತೆ ಅವಳು ಈ ಕಷ್ಟ ಕಾಲವನ್ನು ಕ್ಷೇಮವಾಗಿ ಮುಗಿಸಿ ಬರುವಳೆಂದು ಭಾವಿಸಬೇಕು. ನಿಜವಾಗಿಯೂ ಹಾಗಾಗುತ್ತದೆಯೇ? ದೇವರೇ, ಹಾಗಾದರೆ ಸಾಕು. ನಮ್ಮ ಸಹೋದರಿ ಸೀತೆ ಮರಳಿ ಈ ಅರಮನೆಗೆ ಬಂದರೆ ಸಾಕು. ಪ್ರಣಾಮಗಳು. ಆಯುಷ್ಮಾನ್ ಭವ. ಗುರುಗಳೇ, ನಾವು ದುಃಖದಿಂದ ತಳಮಳಿಸುತ್ತಿರುವ ಗರ್ಭಿಣಿಯಾದ ತೇಜಸ್ವಿ ಸ್ತ್ರೀಯನ್ನು ನೋಡಿದೆವು. ಸಾಕ್ಷಾತ್ ಲಕ್ಷ್ಮಿ ಅಂತಿರುವ ಅವರು ಒಂಟಿಯಾಗಿ ರೋಧಿಸುತ್ತಿದ್ದರು. ನೀವು ಅವಳನ್ನು ಎಲ್ಲಿ ನೋಡಿದಿರಿ? ಗಂಗಾ ನದಿಯ ತೀರದಲ್ಲಿ. ಅವರ ದುಃಖ ಅಪಾರವಾಗಿದೆ ಗುರುಗಳೇ. ಅನಾಥೆಯಂತೆ ದಿಗ್ಭ್ರಾಂತಿಗೊಂಡಿದ್ದಾರೆ. ಆದರೆ ಅವರು ಸಾಧಾರಣ ಸ್ತ್ರೀಯಂತೆ ಕಾಣುತ್ತಿಲ್ಲ ಗುರುಗಳೇ. ಅವರಿಗೆ ಬಹುಶಃ ಈಗ ಆಶ್ರಯ ಅತ್ಯಂತ ಅಗತ್ಯವಾಗಿದೆ ಗುರುಗಳೇ. ಸಾಧ್ವಿ, ಸಮಾಧಾನ ತಂದುಕೋ ತಾಯಿ. ನನ್ನನ್ನು ವಾಲ್ಮೀಕಿ ಎಂದು ಕರೆಯುತ್ತಾರೆ. ಪೂಜ್ಯರೇ, ಪ್ರಣಾಮಗಳು. ಆ ದೈವದ ಕೃಪೆಯಿಂದಲೇ ನಿಮ್ಮ ದರ್ಶನವಾಯಿತು. ಹತಭಾಗ್ಯಳಾದ ನನ್ನ ಹೆಸರು ಸೀತೆ, ಮಿಥಿಲೆಯ ಜನಕ ಪುತ್ರಿ. ನಮಗೆ ಗೊತ್ತು ತಾಯಿ, ನೀನು ದಶರಥ ಮಹಾರಾಜನ ಸೊಸೆ, ಶ್ರೀರಾಮಚಂದ್ರನ ಪತ್ನಿ, ಪಟ್ಟದ ರಾಣಿ ಎಂಬುದನ್ನು ನಾವು ಬಲ್ಲೆವು. ಈ ವಾಲ್ಮೀಕಿ ಆಶ್ರಮಕ್ಕೆ ಸ್ವಾಗತ ತಾಯಿ. ಪೂಜ್ಯರೇ, ನನ್ನಂಥ ನತದೃಷ್ಟರು ಈ ಲೋಕದಲ್ಲಿ ಬೇರೆ ಯಾರಿರಲು ಸಾಧ್ಯ? ನಿರಪರಾಧಿಯಾದ ನನ್ನನ್ನು ಲೋಕಾಪವಾದಕ್ಕೆ ಹೆದರಿ ಕರುಣಾಳು ರಾಮಚಂದ್ರ ನನ್ನನ್ನು ತೊರೆದು ಬಿಟ್ಟಿದ್ದಾರೆ. ಪತಿಯಿಂದ ಪರಿತ್ಯಕ್ತಳಾದ ನನಗೆ ಬದುಕೆಲ್ಲಿದೆ? ಯಾರಿಗಾಗಿ ಬದುಕಲಿ? ಆತ್ಮಹತ್ಯೆ ಮಾಡಿಕೊಂಡು ಈ ಹಾಳು ಬದುಕನ್ನು ಕೊನೆಗೊಳಿಸಿಕೊಳ್ಳಬೇಕೆಂದರೆ ನಾನು ಗರ್ಭಿಣಿ. ಹೇಳಿ ಪೂಜ್ಯರೇ, ನೀವೇ ಹೇಳಿ, ನಾನೇನು ಮಾಡಲಿ? ಮಗಳೇ,
ಅಂತರ್ದೃಷ್ಟಿಯಿಂದ ನಮಗೆ ಸಕಲವೂ ಗೋಚರವಾಯಿತು. ನೀನು ಪಾಪರಹಿತಳೆಂಬುದನ್ನು ನಾವು ಬಲ್ಲೆವು. ಸಮಾಧಾನ ತಂದುಕೋ ತಾಯಿ, ಮುಂದೆ ನಿನಗೆ ಅಖಂಡ ಶ್ರೇಯಸ್ಸಾಗುತ್ತದೆ. ಈಗ ಈ ವಾಲ್ಮೀಕಿ ಆಶ್ರಮದಲ್ಲಿ ನನ್ನ ಮಗಳಂತೆ ಇದ್ದು ಬಿಡು ತಾಯಿ. ನಿಮ್ಮ ಕಾರುಣ್ಯಕ್ಕೆ ನನ್ನ ವಂದನೆಗಳು ಪೂಜ್ಯರೇ. ನಿಮ್ಮ ಕೃಪೆ ದೊರಕದಿದ್ದರೆ ನಾನು ಜೀವಂತವಾಗಿ ಉಳಿಯುತ್ತಿರಲಿಲ್ಲ. ತಾಯಿ, ಇನ್ನು ಈ ನಿನ್ನ ಸಂಕಟವನ್ನು ನಿಗ್ರಹಿಸಿಕೊ. ನಿನ್ನನ್ನು ಲೋಕದಲ್ಲೆಲ್ಲ ಬೆಳಗುವಂತ ಪುತ್ರ ಸಂತಾನವಾಗುತ್ತದೆ. ಮಗಳೇ, ನಾನು ದಶರಥ ಮಹಾರಾಜನಿಗೆ ಮಾತ್ರವಲ್ಲ, ನಿನ್ನ ತಂದೆ ಜನಕ ಮಹಾರಾಜನಿಗೂ ಆತ್ಮೀಯ. ಧೈರ್ಯವಾಗಿ ನನ್ನ ಆಶ್ರಮಕ್ಕೆ ನಡೆ. ನೆಮ್ಮದಿಯಿಂದ ನಮ್ಮ ಆಶ್ರಮದಲ್ಲಿರು. ನಿನಗೆ ಅಗತ್ಯವಾದ ಅಕ್ಕರೆ ಆರೈಕೆ ಎಲ್ಲವೂ ಅಲ್ಲಿ ದೊರೆಯುತ್ತದೆ. ಕಾರ್ಗತ್ತಲೆಯಲ್ಲಿ ದಿಕ್ಕು ತಪ್ಪಿರುವಾಗ ನಿಮ್ಮ ಭರವಸೆ ಬೆಳಕಾಗಿ ಕಾಣುತ್ತಿದೆ ಪೂಜ್ಯರೇ. ತಾಯಿ, ನಿನ್ನಂತಹ ಮಹಾಪತಿವ್ರತೆಗಲ್ಲದೆ ಭಗವಂತನ ಕೃಪೆಯ ಬೆಳಕು ಬೇರೆಯವರಿಗೆ ಗೋಚರಿಸಲು ಸಾಧ್ಯವಿದೆ. ಬಾ ತಾಯಿ, ನಮ್ಮ ಆಶ್ರಮದಲ್ಲಿ ತಾಪಸ ಸ್ತ್ರೀಯರು ನಿನ್ನನ್ನು ಪ್ರೀತಿಯಿಂದ ಉಪಚರಿಸುತ್ತಾರೆ. ಬಾ ಮಗಳೇ. ಬಾ ಮಗಳೇ. ಲಕ್ಷ್ಮಣ, ಮತ್ತರೆ ಇಷ್ಟು ಹೊತ್ತಿಗೆ ಯಾರಾದರೂ ಮಹರ್ಷಿಗಳು ನನ್ನ ಅತ್ತಿಗೆಯನ್ನು ಕಂಡು ಅವರ ಆಶ್ರಮಕ್ಕೆ ಕರೆದುಕೊಂಡು ಹೋಗಿರುತ್ತಾರಲ್ಲವೇ? ಸಂದೇಹವೇಕೆ ಲಕ್ಷ್ಮಣ? ನಿನ್ನ ಅನಿಸಿಕೆಯು ಖಂಡಿತ ನಿಜವಾಗುತ್ತದೆ. ಮಹಾರಾಜರ ಸಂಕಲ್ಪವು ಅದೇ ಆಗಿತ್ತಲ್ಲವೇ? ಏನೆಂದಿರಿ ಮಾತ್ಯರೆ? ಮಹಾತ್ಮರ ಸಂಕಲ್ಪವೇ? ಹಾಗೆಂದರೇನು? ಇದು ಮಹಾರಾಜರ ಸಂಕಲ್ಪವೇ? ರಾಘವ ಹೀಗೆ ತನಗೂ ದುಃಖ ತಂದುಕೊಂಡು ಅತ್ತಿಗೆಗೂ ಇಂತಹ ದಾರುಣ ದುಃಖ ಉಂಟು ಮಾಡಲು ಸಂಕಲ್ಪ ಮಾಡಿದ್ದಾನೆ. ನನಗೆ ಹಾಗೇ ಅನಿಸುತ್ತದೆ. ಅಮಾತ್ಯರೆ, ಪತಿವ್ರತಳಾದ ಪತ್ನಿಯನ್ನು ತೊರೆಯಲು ದೈವ ಸಂಕಲ್ಪವೆಂದೇ ನನ್ನ ಭಾವನೆ. ದೈವ ಸಂಕಲ್ಪದೆದುರು ಉಳಿದವರು ನಿಸ್ಸಹಾಯಕರಾಗುತ್ತಾರಲ್ಲವೇ? ದೇವ, ದಾನವ, ಯಕ್ಷ, ಗಂಧರ್ವರನ್ನೆಲ್ಲ ಧೂಳಿಪಟ ಮಾಡಬಲ್ಲ ರಾಮಚಂದ್ರನಂತವನು ದೈವಕ್ಕೆ ಅಧೀರನಾಗಿರುವನಲ್ಲವೇ? ಇಲ್ಲವೆಂದವರು ಯಾಕೆ? ಸುಮಂತ್ರ, ಅಂದು ದೈವ ಸಂಕಲ್ಪದಂತೆಯೇ ನನ್ನ ಸಹೋದರ ತನ್ನ ಪತ್ನಿಯೊಂದಿಗೆ ದುಸ್ಸಹವಾದ ವನವಾಸಕ್ಕೆ ಹೋದ. ಇಂದು ಅದೇ ದೈವ ಸಂಕಲ್ಪದಂತೆಯೇ ನನ್ನ ಅತ್ತಿಗೆಯನ್ನು ಅರಣ್ಯಕ್ಕೆ ಕಳಿಸಿದ. ಆದರೂ ಇದು ನಿರ್ದಯ ಕಾರ್ಯವೆಂದೇ ನನ್ನ ಭಾವನೆ. ಅದು ಅನಿವಾರ್ಯವಾಗಿತ್ತು ಲಕ್ಷ್ಮಣ. ಎಂತಹ ಅನಿವಾರ್ಯ ಸುಮಂತ್ರರೇ? ಯಾವನೋ ಒಬ್ಬ ಅನ್ಯಾಯದ ಮಾತನಾಡಿದನೆಂದು ಕೈ ಹಿಡಿದ ಪತ್ನಿಯನ್ನೇ ಕಾಡು ಪಾಲು ಮಾಡಿ ರಾಘವ ಎಂತಹ ಧರ್ಮ ಪಾಲನೆ ಮಾಡಿದಂತಾಯಿತು. ಶಾಂತನಾಗು ಲಕ್ಷ್ಮಣ. ಇದು ಹೀಗೆಯೇ ಆಗುತ್ತದೆಂದು ಬಹಳ ಹಿಂದೆಯೇ ತಿಳಿದಿತ್ತು. ನಿಮ್ಮ ತಂದೆಯವರಾದ ದಶರಥ ಮಹಾರಾಜರು ಇದಕ್ಕೆ ಸಂಬಂಧಿಸಿದ ಮಾತುಗಳನ್ನು ಕೇಳಿದ್ದರು. ನಮ್ಮ ತಂದೆಯವರಿಗೆ ಯಾರು ಏನು ಹೇಳಿದರು ಅಮಾತ್ಯರೇ? ವೈದೇಹಿ, ಇದು ನಮ್ಮ ಆಶ್ರಮ. ಇಲ್ಲಿ ನೀನು ನಿರ್ಭಯವಾಗಿ ನಿಶ್ಚಿಂತೆಯಿಂದ ಇರಬಹುದು. ಮಗಳೇ, ಇದನ್ನು ನಿನ್ನ ಸ್ವಗ್ರಹವೆಂದೇ ತಿಳಿ. ಇನ್ನು ಮುಂದೆ ವಿಷಾದವನ್ನು ಬಿಟ್ಟು ಬಿಡು. ನೆಮ್ಮದಿಯಿಂದ ಇರಲು ಪ್ರಯತ್ನ.
ಬಂಧುಗಳೇ, ಇವಳು ಮಹಾಪತಿವ್ರತೆಯಾದ ಅತಿ ಧೀಮಂತೆಯಾದ ನಮ್ಮ ಆಶ್ರಮದ ಗೌರವಾನ್ವಿತ ಅತಿಥಿ. ತುಂಬು ಗರ್ಭಿಣಿಯಾದ ಇವಳನ್ನು ಇನ್ನು ಮುಂದೆ ರಕ್ಷಿಸುವ ಭಾರ ನಿಮ್ಮೆಲ್ಲರಿಗೂ ಸೇರಿದೆ. ಗುರುದೇವ, ನಾವು ನಿಮ್ಮ ಆಜ್ಞೆಯಂತೆಯೇ ನಡೆದುಕೊಳ್ಳುತ್ತೇವೆ. ನಿನಗೆ ಸುಖಾಗಮನ. ಇನ್ನು ಮುಂದೆ ನೀನು ನಮ್ಮವಳು. ಇವಳನ್ನು ಯಾರೆಂದು ತಿಳಿದುಕೊಂಡಿಲ್ಲ. ಮಹಾಧೀಮಂತನಾದ ಅಯೋಧ್ಯೆಯ ಅರಸು ರಘುಕುಲ ಚಕ್ರವರ್ತಿ ಶ್ರೀರಾಮಚಂದ್ರನ ಅರ್ಧಾಂಗಿ ಸೀತಾಮಾತೆ. ಪಾಪರಹಿತಳಾದ ಇವಳನ್ನು ಸಂದರ್ಭದ ಸುಳಿಗೆ ಸಿಲುಕಿ ಶ್ರೀರಾಮಚಂದ್ರ ತ್ಯಜಿಸಿದ್ದಾನೆ. ಚಕ್ರವರ್ತಿಯ ಪತ್ನಿಯಾದ ಈಕೆಯನ್ನು ಆದರ ಗೌರವದಿಂದ ನೋಡಿಕೊಳ್ಳಿ. ಇದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಹಾಗೆ ಆಗಲಿ ಗುರುವರ್ಯ, ಅದು ನಮ್ಮ ಭಾಗ್ಯ. ಈಕೆಯನ್ನು ಗೌರವ ಮತ್ತು ಅಕ್ಕರೆಯಿಂದ ನಾವು ನೋಡಿಕೊಳ್ಳುತ್ತೇವೆ. ಇಲ್ಲಿ ಅರಮನೆಯಂತೆ ಎಲ್ಲ ಅನುಕೂಲತೆಗಳು ಇಲ್ಲದೇ ಇದ್ದರೂ ಈಕೆಗೆ ಯಾವ ತೊಂದರೆಯೂ ಬಾರದಂತೆ ನಾವೆಲ್ಲರೂ ನೋಡಿಕೊಳ್ಳುತ್ತೇವೆ. ಕೇಳಿದೆಯಾ ಸೀತಾಮಾತೆ? ನಮ್ಮ ಆಶ್ರಮದಲ್ಲಿ ನಿಮ್ಮ ಅರಮನೆಯಲ್ಲಿದ್ದಂತೆ ವಸ್ತು ಸಂಗ್ರಹ ಇಲ್ಲದೆ ಇರಬಹುದು. ಆದರೆ ಆದರಕ್ಕಾಗಲಿ ಆತಿಥ್ಯಕ್ಕಾಗಲಿ ಅಕ್ಕರೆಗಾಗಲಿ ಇಲ್ಲಿ ಯಾವ ಕೊರತೆಯೂ ಇಲ್ಲ. ಎಲ್ಲವೂ ನಿನಗೆ ಲಭಿಸುತ್ತದೆ. ಪೂಜ್ಯರೇ, ನಿಮ್ಮ ಕರುಣೆಗೆ ನಾನು ಕೃತಜ್ಞಳಾಗಿದ್ದೇನೆ. ನಾನೀಗ ಮಹಾರಾಣಿಯಲ್ಲ, ಅಬಲೆಯಾದ ಒಂದು ಹೆಣ್ಣು. ಯಾವ ಸುಖ ಭೋಗಗಳ ಮೇಲೆ ಆಸೆ ಇಲ್ಲ. ಆಶ್ರಮದವರ ಜೊತೆಗೆ ಇಲ್ಲಿನ ಜೀವನ ಕ್ರಮದಂತೆಯೇ ನಡೆದುಕೊಳ್ಳುತ್ತೇನೆ. ಸೀತಾಮಾತೆ, 14 ವರ್ಷ ವನವಾಸಗಳನ್ನು ಅನುಭವಿಸಿದ ನಿನಗೆ ನಮ್ಮ ಆಶ್ರಮ ಜೀವನ ಕಷ್ಟವೆನಿಸಲಾರದು. ಆದರೆ ಸಂದರ್ಭಕ್ಕೆ ಸರಿಯಾಗಿ ಸ್ವಲ್ಪ ಸಹಿಷ್ಣುತೆಯನ್ನು ಕಲಿಯಬೇಕು ಮಗಳೇ. ಇವಳನ್ನು ಒಳಗೆ ಕರೆದುಕೊಂಡು ಹೋಗಿ. ಹಾಗೆಯೇ ನಮ್ಮ ಆಶ್ರಮದ ಯಾವುದಾದ್ರೂ ಒಂದು ಕುಟೀರವನ್ನು ತೆರವು ಮಾಡಿಕೊಳ್ಳಿ. ಹಾಗೆ ಆಗಲಿ ಗುರುವರ್ಯ. ರಾಮಚಂದ್ರ ಹೆಚ್ಚು ದುಃಖ ಪಡಬೇಕಾಗುತ್ತದೆ. ಸುಖವಿಲ್ಲದಂತಾಗುತ್ತಾನೆ. ಪ್ರಿಯ ಜನರಿಂದ ವಿಯೋಗ ಹೊಂದುತ್ತಾನೆಂದು ಹಿಂದೆಯೇ ದೂರ್ವಾಸರು ನಿಮ್ಮ ತಂದೆಗೆ ತಿಳಿಸಿದ್ದರು. ಏನು? ದೂರ್ವಾಸ ಮಹರ್ಷಿಗಳು ಹೇಳಿದ್ದಾರೆ? ಅಷ್ಟು ಮಾತ್ರವಲ್ಲ, ಬಹಳ ಕಾಲದ ನಂತರ ಶ್ರೀರಾಮ ಸೀತೆಯನ್ನು, ನಿನ್ನನ್ನು, ಭರತ ಶತ್ರುಘ್ನರನ್ನು ತ್ಯಜಿಸುತ್ತಾನೆಂದು ಹೇಳಿದ್ದರು. ಇದೆಲ್ಲ ಮೊದಲು ಏಕೆ ಹೇಳಲಿಲ್ಲ ಮಾತ್ಯರೇ? ದೂರ್ವಾಸರು ಅಂದು ಹೇಳಿದ ಆ ಮಾತುಗಳನ್ನು ನಿಮ್ಮಲ್ಲಿ ಯಾರಿಗೂ ಹೇಳಬಾರದೆಂದು ದಶರಥ ಮಹಾರಾಜರು ನನಗೆ ತಿಳಿಸಿದರು. ಅಲ್ಲದೆ ಇದನ್ನು ಯಾರ ಮುಂದೆಯೂ ಹೇಳಬಾರದೆಂದು ಆಜ್ಞೆ ಮಾಡಿದ್ದರು. ಅಂದು ದೂರ್ವಾಸರ ಜೊತೆಯಲ್ಲಿ ವಸಿಷ್ಠರು ಇದ್ದರು. ರಾಜಾಜ್ಞೆಯನ್ನು ಪಾಲಿಸುವುದು ನನ್ನ ಕರ್ತವ್ಯವಲ್ಲವೇ? ಇದೆಲ್ಲ ಮೊದಲೇ ತಿಳಿದಿದ್ದರೆ ಚೆನ್ನಾಗಿತ್ತು ಅಮಾತ್ಯರೇ. ದೈವ ಸಂಕಲ್ಪವೆಂದು ಹೇಳಿದೆನಲ್ಲ. ಮೊದಲೇ ತಿಳಿದಿದ್ದರೂ ಅದನ್ನು ತಪ್ಪಿಸಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ನಿನಗೆ ಈ ವಿಷಯವನ್ನು ಹೇಳಬಾರದಿತ್ತು. ಮನಸ್ಸು ತಡೆಯದೆ ಹೇಳಿಬಿಟ್ಟು. ನೀನು ಮಾತ್ರ ಭರತ ಶತ್ರುಘ್ನರಿಗೆ ಈ ವಿಷಯವನ್ನು ದಯಮಾಡಿ ಹೇಳಬೇಡ. ಆಗಲಿ, ಯಾರಿಗೂ ಹೇಳುವುದಿಲ್ಲ. ಆದರೆ ಅಂದೇನು ನಡೆಯುತ್ತೆಂದು ವಿವರವಾಗಿ ಹೇಳಿ ಅಮಾತ್ಯರೇ. ಲಕ್ಷ್ಮಣ, ಹಿಂದೆ ಅತ್ರಿಪುತ್ರರಾದ ದೂರ್ವಾಸರು ಚಾತುರ್ಮಾಸ್ಯವನ್ನು ಆಚರಿಸಲು ವಸಿಷ್ಠರ ಆಶ್ರಮದಲ್ಲಿ ಇದ್ದರು. ಆಗ ದಶರಥ ಮಹಾರಾಜರು ಕುಲಗುರುಗಳಾದ ವಸಿಷ್ಠರನ್ನು ಕಾಣಲು ಆಶ್ರಮಕ್ಕೆ ಬಂದರು. ಅಲ್ಲಿ ವಸಿಷ್ಠರ ಪಕ್ಕದಲ್ಲಿ ಕುಳಿತಿದ್ದ ತೇಜಸ್ವಿಗಳಾದ ದೂರ್ವಾಸರನ್ನು ನೋಡಿದರು. ಮುನಿಶ್ರೇಷ್ಠರಿಗೆ ಪ್ರಣಾಮಗಳು. ಮುನಿವರಿಯರೇ, ನನ್ನ ವಂಶ ಎಲ್ಲಿಯವರೆಗೂ ಮುಂದುವರಿಯುತ್ತದೆ? ನನ್ನ ಜ್ಯೇಷ್ಠ ಪುತ್ರ ರಾಮಚಂದ್ರನ ಆಯುಷ್ಯವೇನು? ಭರತ, ಲಕ್ಷ್ಮಣ, ಶತ್ರುಘ್ನರ
ಆಯು ಪ್ರಮಾಣವೇ? ನನ್ನ ಜ್ಯೇಷ್ಠ ಪುತ್ರ ರಾಮಚಂದ್ರನಿಗೆ ಜನಿಸುವ ಪುತ್ರರ ಆಯುಷ್ಯವೇನು ಎಂಬುದನ್ನು ದಯಮಾಡಿ ತಿಳಿಸಬೇಕು. ದಶರಥ ಮಹಾರಾಜ, ನಿನಗೆ ಬೇಕಾದ ವಿಷಯ ತಿಳಿಸಬೇಕಾದ್ರೆ ಹಿಂದಿನ ಘಟನೆಗಳನ್ನು ನೆನಪು ಮಾಡಿಕೊಳ್ಳಬೇಕು. ಹಿಂದೆ ದೇವದಾನವರಿಗೆ ಯುದ್ಧವಾಯಿತು. ದೈತ್ಯರು ದೇವತೆಗಳ ಪೀಡೆಗೆ ಒಳಗಾದರು. ಅವರು ಭೃಗು ಮಹರ್ಷಿಗಳ ಪತ್ನಿಯಲ್ಲಿ ಶರಣು ಹೋದರು. ಆಕೆ ದೈತ್ಯರಿಗೆ ಅಭಯ ನೀಡಿದಳು. ಅದನ್ನು ತಿಳಿದು ಕುಪಿತನಾದ ಮಹಾವಿಷ್ಣು ತನ್ನ ಹರಿತವಾದ ಚಕ್ರದಿಂದ ಭೃಗು ಪತ್ನಿಯ ಕೊರಳನ್ನು ಹಾರಿಸಿಬಿಟ್ಟ. ಅದನ್ನು ಕಂಡು ಕೋಪಗೊಂಡ ಭೃಗು ವಧೆಗೆ ಅನರ್ಹಳಾದ ತನ್ನ ಪತ್ನಿಯನ್ನು ಕ್ರೋಧದಿಂದ ಕೊಂದೆ ಎಂಬ ಕಾರಣದಿಂದ ನೀನು ಮನುಷ್ಯ ಲೋಕದಲ್ಲಿ ಜನ್ಮ ತಾಳು, ಹಲವಾರು ವರ್ಷಗಳವರೆಗೆ ಪತ್ನಿ ವಿಯೋಗದ ದುಃಖವನ್ನು ಅನುಭವಿಸು ಎಂದು ಶಾಪ ಕೊಟ್ಟ. ಮಹಾವಿಷ್ಣುವಿಗೆ ಶಾಪವೇ? ಹೌದು ಮಹಾರಾಜ. ಆದರೆ ತಮ್ಮ ಕೃತ್ಯದಿಂದ ಭೃಗು ಮಹರ್ಷಿಗಳಿಗೆ ಪಶ್ಚಾತ್ತಾಪ ಉಂಟಾಯಿತು. ಅವರು ದೇವದೇವನಾದ ಮಹಾವಿಷ್ಣುವಿನ ಆರಾಧನೆ ಮಾಡಿದರು. ಮಹಾವಿಷ್ಣು ಪ್ರಸನ್ನನಾಗಿ ಅವರ ಶಾಪ ಪರಿಗ್ರಹಿಸುವುದಾಗಿ ಹೇಳಿದ. ಆಹಾ, ಎಂತಹ ದಯಾಮಯಿ ಆ ಶ್ರೀಮನ್ ಮಹಾವಿಷ್ಣು! ಆ ಶಾಪದ ಪರಿಣಾಮವಾಗಿ ಆ ಮಹಾವಿಷ್ಣುವೇ ನಿನ್ನ ಪುತ್ರ ರಾಮನಾಗಿ ಜನಿಸಿದ್ದಾನೆ. ಮುಂದೆ ಇವನು 3 ಲೋಕಗಳಲ್ಲೂ ವಿಖ್ಯಾತನಾಗುತ್ತಾನೆ. ಅಂದರೆ ನನ್ನ ಪ್ರಿಯಪುತ್ರ ರಾಮಚಂದ್ರ ಶ್ರೀಮನ್ ಮಹಾವಿಷ್ಣುವಿನ ಅವತಾರವೇ? ಆಹಾ, ನಾನೆಂತಹ ಭಾಗ್ಯಶಾಲಿ! ಪತ್ನಿ ವಿಯೋಗದ ದುಃಖಕ್ಕೆ ತುತ್ತಾದರೂ ನಿನ್ನ ಪುತ್ರ ದೀರ್ಘಕಾಲ ರಾಜ್ಯಭಾರ ಮಾಡುತ್ತಾನೆ. ಅವನು ಅಶ್ವಮೇಧ ಮೊದಲಾದ ಹಲವು ಯಾಗಗಳನ್ನು ಮಾಡುತ್ತಾನೆ. ಅವನಿಗೆ 2 ಪುತ್ರರು ಜನಿಸುತ್ತಾರೆ. ಅವರು ಮಹಾ ಮೇಧಾವಿಗಳಾಗ್ತಾರೆ. ಇದು ನಡೆದ ವಿಷಯ. ಅಂದು ದೂರ್ವಾಸರು ಮುಂದಾಗುವ ಹಲವು ವಿಷಯಗಳನ್ನು ಹೇಳಿ, ಅಂದರೆ ಅಂದು ಕೃತಯುಗದಲ್ಲಿ ನಡೆದ ಘಟನೆ ರಾಮ ಸೀತೆಯರ ವಿಯೋಗಕ್ಕೆ ಕಾರಣವಾಯಿತು. ಹೌದು ಲಕ್ಷ್ಮಣ. ಮಹಾತ್ಮರಾದ ದೂರ್ವಾಸರು ಹೇಳಿದ ಮಾತು ಸುಳ್ಳಾಗಲು ಸಾಧ್ಯವೇ? ಸದ್ಯ ಅತ್ತಿಗೆಗೆ 2 ಪುತ್ರರು ಜನಿಸುವರೆಂದು ತಿಳಿದು ಸ್ವಲ್ಪ ಸಮಾಧಾನವಾಯಿತು. ಆದರೆ ಶ್ರೀರಾಮ ಅವರಿಗೆ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಮಾಡುವುದಿಲ್ಲ, ಬೇರೆಲ್ಲೋ ಮಾಡುತ್ತಾನೆ. ಅಂದರೆ ಅಗಸನನ್ನಾಗಲಿ ನನ್ನ ಸಹೋದರನನ್ನಾಗಲಿ ಆಕ್ಷೇಪಿಸುವುದರ ಬದಲು ನಮ್ಮ ಕರ್ತವ್ಯಗಳತ್ತ ಗಮನ ಕೊಡುವುದು ಒಳ್ಳೆಯದೆನಿಸುತ್ತದೆ. ಹೌದು ಲಕ್ಷ್ಮಣ, ಅದಕ್ಕೆ ನಾನು ಹೇಳಿದ್ದು ದೈವ ಸಂಕಲ್ಪವನ್ನು ತಪ್ಪಿಸಲು ಸಾಧ್ಯವಿಲ್ಲ ಎಂದು. ಈಗ ನೀನು ನಿನ್ನ ಅತ್ತಿಗೆಯ ಬಗೆಯ ಶೋಕವನ್ನು ನಿಯಂತ್ರಿಸಿಕೊಂಡು ರಥವನ್ನೇ ನಾವು ಅಯೋಧ್ಯೆಗೆ ತೆರಳೋಣ. ಆಗಲಿ ಸುಮಂತ. ಸಹೋದರ ಲಕ್ಷ್ಮಣ, ನೀನು ಬಂದೆಯಾ? ನನ್ನ ಸೀತೆಯನ್ನು ಅರಣ್ಯದಲ್ಲಿ ಬಿಟ್ಟು ಬಂದೆಯಾ? ಹೌದು ಸಹೋದರ, ನಿನ್ನ ಆಜ್ಞೆಯಂತೆ ಮಹಾಪತಿವ್ರತೆಯಾದ ಜನಕಪುತ್ರಿ ಸೀತಾದೇವಿಯನ್ನು ಬಿಟ್ಟು ಬಂದೆ. ನಿನ್ನ ಆಜ್ಞೆಯಂತೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಸಮೀಪ ನಿರ್ದಯಿಯಾಗಿ ಕಠಿಣಾತ್ಮನಾದ ನಾನು ಅತ್ತಿಗೆಯನ್ನು ಬಿಟ್ಟು ಬಂದೆ. ಲಕ್ಷ್ಮಣ, ವಿಷಯ ತಿಳಿಸಿದಾಗ ಅವಳು ಬಹಳವಾಗಿ ದುಃಖಿಸಿದಳೆ. ಅವಳು ಏನೆಂದಳು? ನಿನ್ನ ಕಠಿಣವಾದ ನಿರ್ಧಾರವನ್ನು ಕೇಳಿ ದಿಗ್ಭ್ರಾಂತಿಯಿಂದ
ಬಿರುಗಾಳಿಗೆ ಉರುಳಿದ ಬಾಳೆಯ ಗಿಡದಂತೆ ಕುಸಿದು ಹೋದ. ಲಕ್ಷ್ಮಣ, ಅವಳು ನನ್ನನ್ನು ನಿರ್ದಯೆಂದು ನಿಂದಿಸಿದಳೆ? ಇಲ್ಲ ಸಹೋದರ, ಕಡು ದುಃಖದಿಂದ ತತ್ತರಿಸಿ ಹೋದರು. ನಿನ್ನ ಬಗ್ಗೆ ಒಂದೇ ಒಂದು ಕಠಿಣವಾದ ಮಾತನ್ನು ಆಡಲಿಲ್ಲ. ನಾನು ಅಲ್ಲಿಂದ ಹೊರಡುವ ಮೊದಲು ನಿನಗೆ ತಿಳಿಸುವಂತೆ ಕೆಲವು ಮಾತನ್ನು ಹೇಳಿದರು. ಸ್ವಾಮಿ, ನಾನು ಪರಿಶುದ್ಧಳೆಂದು ತಿಳಿದಿದ್ದರು ನನ್ನನ್ನು ತೊರೆದ ನಿಮ್ಮ ಮೇಲೆ ನನಗೆ ಬೇಸರವಿಲ್ಲ. ನಿಮ್ಮ ಕೀರ್ತಿಗೆ ಕಳಂಕ ಬಾರದಂತೆ ಕಾಪಾಡುವುದು ನನ್ನ ಕರ್ತವ್ಯವೂ ಹೌದು. ನೀವು ನಂಬಿದ ಧರ್ಮ ನಿಮ್ಮನ್ನು ಕಾಪಾಡಲಿ, ನಿಮ್ಮ ಕೀರ್ತಿ ಅಜರಾಮರವಾಗಲಿ. ನನ್ನ ಅಗಲಿಕೆಯ ದುಃಖವನ್ನು ಮರೆತು ಪ್ರಜಾಪಾಲನೆಯ ಕರ್ತವ್ಯವನ್ನು ನಿರ್ವಹಿಸಿ ಈ ಹತವಾಗಿನಿ ಸೀತೆಯ ಪ್ರಾಣ ಸದಾ ನಿಮ್ಮ ಪವಿತ್ರ ಪಾದಗಳಲ್ಲಿ ಇರುವಂತೆ ಅನುಗ್ರಹಿಸಿ. ಅಯ್ಯೋ, ಕಡೆಗೂ ನನ್ನ ಪ್ರಾಣ ಪ್ರಿಯಳಾದ ನನ್ನ ಸೀತೆ ನನ್ನಿಂದ ದೂರವಾಗಿ ಬಿಟ್ಟಳೆ. ಪ್ರತಿ ಕ್ಷಣವೂ ನನ್ನನ್ನು ಬಾಧಿಸುತ್ತಿರುವ ಅವಳ ನೆನಪಿನಿಂದ ತತ್ತರಿಸುತ್ತಿರುವ ನನ್ನ ಹೃದಯವನ್ನು ನಾನು ಹೇಗೆ ಸಮಾಧಾನ ಪಡಿಸಲಿ? ಲಕ್ಷ್ಮಣ, ಅವಳು ನನ್ನ ಎದುರಿಗೆ ನಿಂತು ನಿರಪರಾಧಿಯಾದ ನನ್ನನ್ನು ನೀವು ಏಕೆ ತ್ಯಜಿಸಿದಿರಿ? ನಿಮ್ಮ ವಂಶದ ಕುಡಿಯನ್ನು ಹೊತ್ತ ಗರ್ಭಿಣಿಯನ್ನು ನೀವೇ ಹೀಗೆ ಕಟುಕರಂತೆ ತೊರೆಯಬಹುದೇ? ಯಾವ ಪಾಪಕ್ಕೆ ನನಗೆ ಇಂತಹ ಕಠಿಣವಾದ ಶಿಕ್ಷೆಯನ್ನು ಕೊಡುತ್ತಿದ್ದೀರಿ ಎಂದು ಮತ್ತೆ ಮತ್ತೆ ಕೇಳುತ್ತಿರುವಂತೆ ಭಾಸವಾಗುತ್ತಿದೆ. ಲಕ್ಷ್ಮಣ, ನನ್ನ ಸೀತೆ ಅರಣ್ಯದಲ್ಲಿ ಎಷ್ಟು ನೋಯುತ್ತಾಳೋ, ನನ್ನ ಅಗಲಿಕೆಯನ್ನು ಹೇಗೆ ಸಹಿಸುತ್ತಾಳೋ. ದಯಾಮಯನಾದ ರಾಮ ಸೀತೆಯ ಪಾಲಿಗೆ ನಿರ್ದಯ ರಾಕ್ಷಸನಾದ ಲಕ್ಷ್ಮಣ, ರಾಕ್ಷಸನ. ಸಹೋದರ, ಸಮಾಧಾನ ಮಾಡಿಕೊ. ಸಮಾಧಾನ? ಎಲ್ಲಿಯ ಸಮಾಧಾನ? ನಾನೇ ಆಜ್ಞೆ ಮಾಡಿ ನನ್ನ ಸಮಾಧಾನವನ್ನೆಲ್ಲ ನಾನೇ ನಾಶ ಮಾಡಿಕೊಂಡಿದ್ದೇನೆ. ಲಕ್ಷ್ಮಣ, ನನ್ನ ಹೃದಯ ಬಿರಿದು ಹೋಗುತ್ತಿದೆ. ನನ್ನ ಕಣ್ಣುಗಳು ತೆರೆದಿರಲಿ ಮುಚ್ಚಿರಲಿ ಅವಳ ರೂಪವೇ ಸುಳಿಯುತ್ತಿರುತ್ತದೆ. ಈ ವಿಯೋಗದ ದುಃಖವನ್ನು ನಾನು ಸಹಿಸಲಾರೆ ಲಕ್ಷ್ಮಣ, ನಾನು ಸಹಿಸಲಾರೆ. ಸಹೋದರ, ನಿನ್ನಂತ ಎಂಥ ಅಪವಾದ! ಯಾರು ಮಾಡಿದವರು? ಅದನ್ನು ಹೇಳಲು ನನಗೆ ಬಾಯಿ ಬರುತ್ತಿಲ್ಲ ಅತ್ತಿಗೆ. ಅದನ್ನು ಮತ್ತೊಮ್ಮೆ ನುಡಿಯಲು ನಾನು ಬಯಸುವುದಿಲ್ಲ. ಆದರೆ ರಾಮಚಂದ್ರ ಲೋಕೋಪವಾದದ ಭೀತಿಯಿಂದ ನಿಮ್ಮನ್ನು ತ್ಯಜಿಸಿಬಿಟ್ಟ ಅತ್ತಿಗೆ. ಮಗಳೇ ಸೀತೆ, ವಂದನೆಗಳು ಪೂಜ್ಯರೇ. ಏನನ್ನು ಯೋಚಿಸುತ್ತಿರುವೆ ತಾಯಿ? ಪೂಜ್ಯರೇ, ಅದು ಅರಮನೆಯಲ್ಲಿ ಮಹಾರಾಣಿಯಾಗಿ ಸರ್ವ ಸುಖಗಳನ್ನು ಅನುಭವಿಸುತ್ತಿದ್ದ ನೀನು
ಈ ಪರ್ಣಕುಟೀರದಲ್ಲಿ ಹೇಗೆ ವಾಸಿಸಬೇಕೆಂದು ಯೋಚಿಸುತ್ತಿರುವೆಯಾ? ಇಲ್ಲ ಪೂಜ್ಯರೇ, ಆ ಯೋಚನೆ ಇಲ್ಲ. ಋಷ್ಯಾಶ್ರಮಗಳನ್ನು ಸಂದರ್ಶಿಸಬೇಕೆಂದು ನಾನೇ ನನ್ನ ಸ್ವಾಮಿಯ ಬಳಿ ಕೋರಿಕೊಂಡಿದ್ದೆ. ವಿಚಿತ್ರವಾಗಿದೆ. ಅಂದರೆ ಈ ಪರಿಸ್ಥಿತಿಯನ್ನು ನಿನ್ನ ಪತಿಯೊಂದಿಗೆ ನೀನೇ ಬೇಡಿ ಪಡೆದುಕೊಂಡಿದ್ದೀಯಾ? ಬೇಡಿಕೊಂಡಿತ್ತು ನಿಜ, ಆದರೆ ಅದು ಈ ರೀತಿಯಲ್ಲಿ ಈಡೇರುವುದೆಂದು ಅಂದುಕೊಂಡಿರಲಿಲ್ಲ. ಅಂದರೆ ಪೂಜ್ಯರೇ, ಗರ್ಭಿಣಿಯ ಆಸೆ ಏನೆಂದು ಕೇಳಿದಾಗ ಋಷ್ಯಾಶ್ರಮಗಳನ್ನು ಸಂದರ್ಶಿಸುವ ಆಸೆಯಾಗಿದೆ ಎಂದು ಹೇಳಿದೆ. ಅದನ್ನು ಈಡೇರಿಸುವುದಾಗಿ ನನ್ನ ಸ್ವಾಮಿ ಮಾತು ಕೊಟ್ಟರು. ಋಷಿ ಪತ್ನಿಯರಿಗೆ ಉಡುಗೊರೆಗಳನ್ನು ಸಿದ್ಧಪಡಿಸಿ ಕಾತರದಿಂದ ಕಾಯುತ್ತಿದ್ದೆ. ಲಕ್ಷ್ಮಣ ಬಂದು ಅಣ್ಣನ ಆದೇಶದಂತೆ ನನ್ನನ್ನು ಋಷ್ಯಾಶ್ರಮಗಳನ್ನು ಸಂದರ್ಶಿಸಲು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದ. ನಾನು ಎಷ್ಟು ಸಂತೋಷದಿಂದ ಹೊರಟೆ. ಆದರೆ ದುಃಖಿಸಬೇಡ ಮಗಳೇ. ಘಟಿಸುತ್ತಲೇ ಇದೆ. ಈಗ ನಿನ್ನ ಸಹನೆ, ನಿನ್ನ ತಪಸ್ಸು ನಿನ್ನನ್ನು ರಕ್ಷಿಸುತ್ತದೆ. ಪೂಜ್ಯರೇ, ಹಿಂದೆ ಆ ದುರುಳ ರಾವಣ ನನ್ನನ್ನು ಅಪಹರಿಸಿದಾಗಲೂ ನನಗೆ ಇಷ್ಟೊಂದು ಸಂಕಟವಾಗಿರಲಿಲ್ಲ. ಏಕೆಂದರೆ ಇಂದಲ್ಲ ನಾಳೆ ನನ್ನ ಸ್ವಾಮಿ ಬಂದು ನನ್ನನ್ನು ಬಿಡಿಸುತ್ತಾರೆಂಬ ಭರವಸೆ ಇತ್ತು. ಆದರೀಗ ನನ್ನ ಪತಿಯೇ ನನ್ನನ್ನು ತೊರೆದು ಬಿಟ್ಟಿದ್ದಾರೆ. ಗರ್ಭಿಣಿಯೂ ಆಗಿರುವುದರಿಂದ ಸತ್ತು ಎಲ್ಲ ಸಂಕಟಗಳಿಂದ ಮುಕ್ತಿ ಪಡೆಯುವ ಅವಕಾಶವೂ ಇಲ್ಲ. ಸೀತೆ, ಇಷ್ಟರಲ್ಲಿಯೇ ನೀನು ತಾಯಿಯಾಗುತ್ತೀಯ. ಹುಟ್ಟುವ ಆ ಮಗುವಿಗೆ ನಿನ್ನ ಮಾತೃವಾತ್ಸಲ್ಯದ ಹರಕೆ ಸಂಪೂರ್ಣವಾಗಿ ಬೇಕು. ಯಾರಿಗೆ ಗೊತ್ತು, ಆ ಹುಟ್ಟುವ ಮಗುವಿನಿಂದ ಮುಂದೆ ಏನೇನು ಮಹತ್ ಕಾರ್ಯಗಳು ಆಗುತ್ತಿವೆಯೋ ಏನೋ. ನಿನ್ನ ಪತಿಯ ನೆನಪಿನೊಂದಿಗೆ ನಿನ್ನ ಮಗುವಿಗಾಗಿ ನೀನು ಬದುಕಲೇಬೇಕು. ಮಗಳೇ, ಈ ಆಶ್ರಮದಲ್ಲಿ ನಿನಗೆ ಅಕ್ಕರೆ ಆರೈಕೆ ಎರಡೂ ಲಭಿಸುತ್ತದೆ. ನನಗೆ ಅಷ್ಟೇ ಬೇಕಿರುವುದು ಪೂಜ್ಯರೇ. ನಿಮ್ಮ ಪ್ರೀತಿ ಕರುಣೆಗಳೇ ನನ್ನನ್ನು, ನನ್ನ ಮಗುವನ್ನು ಉಳಿಸಬೇಕು. ಮಗಳೇ, ನಿನಗೆ ಹುಟ್ಟುವ ಮಗುವಿನಿಂದ ನಿನ್ನ ದುಃಖ ದೂರವಾಗುತ್ತದೆ. ಧೈರ್ಯವಾಗಿರು. ಶ್ರೇಯೋಸ್ತು.
ಸಹೋದರ, ನೀನೇ ಹೇಳಿದ ಮಾತನ್ನು ನೀನೇ ಮರೆತೆಯ. ವೈಯಕ್ತಿಕ ವ್ಯಾಮೋಹದಿಂದ ಧರ್ಮವನ್ನು ಕಡೆಗಣಿಸಬಾರದೆಂದಲ್ಲವೇ ನೀನು ಇಂತಹ ಕಠಿಣ ನಿರ್ಧಾರ ಮಾಡಿದ್ದು? ಹೌದು ಲಕ್ಷ್ಮಣ, ಮರಣದಿಂದ ಬದುಕೆ ಕೊನೆಗೊಳ್ಳುವುದು ಸತ್ಯವಾಗಿರುವಾಗ ಈ ವಿಯೋಗಕ್ಕಾಗಿ ದುಃಖಿಸಬಾರದು. ಸಹೋದರ, ನೀನು ಸಾಮಾನ್ಯನಲ್ಲ, ಮಹಾಜ್ಞಾನಿ, ಜಿತೇಂದ್ರಿಯ, ಸಮಸ್ತ ಲೋಕವನ್ನೇ ನಿಯಂತ್ರಿಸಬಲ್ಲ ನೀನು ನಿನ್ನ ಮನಸ್ಸನ್ನೇ ನಿಯಂತ್ರಿಸಿಕೊಳ್ಳಲು ಅಸಮರ್ಥನಾಗುತ್ತೀಯ. ಸಹೋದರ, ಮೊದಲು ನಿನ್ನ ಶೋಕವನ್ನು ನಿಯಂತ್ರಿಸಿಕೊ. ಇಲ್ಲವಾದರೆ ಪತ್ನಿ ವಿಯೋಗದ ದುಃಖದಲ್ಲಿ ಪ್ರಜಾಪಾಲನೆಯನ್ನೇ ಕಡೆಗಣಿಸಿದೆ ಎಂಬ ಅಪವಾದಕ್ಕೆ ಗುರಿಯಾಗಬೇಕಾಗುತ್ತದೆ. ಆದ್ದರಿಂದ ಹೃದಯ ದೌರ್ಬಲ್ಯವನ್ನು ಹೊರದೂಡಿ ಧೈರ್ಯವನ್ನು ಅವಲಂಬಿಸು. ನಿನ್ನ ಮಾತು ಸತ್ಯ ಲಕ್ಷ್ಮಣ. ನನ್ನ ಹೃದಯದ ದೌರ್ಬಲ್ಯವನ್ನು ದೂರ ಮಾಡಿ ನಾನು ಧೈರ್ಯವನ್ನು ಅವಲಂಬಿಸಬೇಕು. ನನ್ನ ಸಂತಾಪವನ್ನು ಮರೆತು ಪ್ರಜಾಪಾಲನೆಯಲ್ಲಿ ತೊಡಗಬೇಕು. ನನ್ನ ಪ್ರಿಯ ಸೋದರ ಲಕ್ಷ್ಮಣ, ನಿನ್ನ ಸಮಯೋಚಿತವಾದ ಮಾತುಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ಸೋದರ, ಕುಳಿತುಕೋ. ಅತ್ತಿಗೆಯನ್ನು ಅರಣ್ಯದಲ್ಲಿ ಬಿಟ್ಟು ಬಂದೆಯಾ? ಬಿಟ್ಟು ಬಂದೆ. ಅರಣ್ಯದಲ್ಲೇ ಬಿಟ್ಟೆಯೋ ಅಥವಾ ಆಶ್ರಮದಲ್ಲಿ ಬಿಟ್ಟೆಯೋ? ಆಶ್ರಮದಲ್ಲಿ ಬಿಟ್ಟು ಬರಲು ಸಹೋದರನ ಆಜ್ಞೆಯಾಗಿರಲಿಲ್ಲವಲ್ಲ, ಅದಕ್ಕೆ ಆಶ್ರಮದ ಬಳಿ ಅರಣ್ಯದಲ್ಲಿ ಬಿಟ್ಟು ಬಂದೆ. ಅತ್ತಿಗೆಗೆ ಆಶ್ರಮದಲ್ಲಿ ಆಶ್ರಯ ತೊರೆಯುವುದೇ? ಏಕಾಂಗಿಯಾದ ಅತ್ತಿಗೆಗೆ ಅರಣ್ಯದಲ್ಲಿ ಆಪತ್ತು ಸಂಭವಿಸಬಹುದಲ್ಲವೇ? ಸಾಧ್ಯವಿಲ್ಲ. ಅತ್ತಿಗೆಗೆ ಖಂಡಿತ ಆಶ್ರಮದಲ್ಲಿ ಆಶ್ರಯ ದೊರೆತಿರುತ್ತದೆ. ಅಂದರೆ ಅತ್ತಿಗೆ ಋಷ್ಯಾಶ್ರಮದಲ್ಲಿ ಸುರಕ್ಷಿತವಾಗಿರುವರೆಂದು ನಾವು ಸಮಾಧಾನ ತಾಳಬಹುದೇ? ಸಮಾಧಾನ ಹೇಗೆ ತಂದುಕೊಳ್ಳುವುದು ಶತ್ರುಘ್ನ? ಅತ್ತಿಗೆಗೆ ತನ್ನನ್ನು ತನ್ನ ಪತಿಯೇ ಪರಿತ್ಯಜಿಸಿದ್ದಾನೆ ಎಂಬ ವಿಷಯ ತಿಳಿದಾಗ ಅವರ ದುಃಖವನ್ನು ವರ್ಣಿಸಲಾಗದು. ನನ್ನನ್ನು ನಾನು ಎಷ್ಟು ನಿಂದಿಸಿಕೊಂಡೆ ಗೊತ್ತೇ? ಇಂತಹ ಕಠಿಣ ಕಾರ್ಯ ಮಾಡುವ ನಾನು ಸತ್ತು ಹೋಗಬಾರದಿತ್ತೆ ಎಂದು ಕೇಳಿಕೊಂಡೆ. ಅವರ ಬಾಯಿಂದ ಬಂದ ಒಂದೊಂದು ಸಂಕಟದ ಮಾತನ್ನು ನಾನು ಎಂದಿಗೂ ಮರೆಯಲಾರೆ. ಲಕ್ಷ್ಮಣ, ಅತ್ತಿಗೆ ಏನೆಂದು ಹೇಳಿದರು? ಶ್ರೀರಾಮಚಂದ್ರ ಸೀತೆಯ ಪತಿಗಿಂತ ಹೆಚ್ಚಾಗಿ ಅಯೋಧ್ಯೆಯ ಮಹಾರಾಜ, ಇಕ್ಷ್ವಾಕು ವಂಶದ ಚಕ್ರವರ್ತಿ. ಪತಿಯ ಕರ್ತವ್ಯಕ್ಕಿಂತ ಮಹಾರಾಜನ ಕರ್ತವ್ಯವೇ ಹೆಚ್ಚು. ಆದರೆ ವಂಶದ ಕೀರ್ತಿ ಉಳಿಸಲು ಹೋಗಿ ನನ್ನ ಸಹೋದರ ರಾಮಚಂದ್ರ ಅಬಲೆಯಾದ ಪತ್ನಿಯನ್ನು ನಿರ್ದಯೆಯಿಂದ ತ್ಯಜಿಸಿದನೆಂಬ ಅಪಕೀರ್ತಿಗೆ ಗುರಿಯಾದ. ಬೇಡ ಲಕ್ಷ್ಮಣ, ಹಾಗೆ ಹೇಳಬೇಡ. ನನ್ನ ಸ್ವಾಮಿ ಎಂದಿಗೂ ಅಪಕೀರ್ತಿಗೆ ಗುರಿಯಾಗಬಾರದು. ಪತಿಯ ಮೇಲೆ ಅಪಾರವಾದ ಪ್ರೇಮವಿರಿಸಿಕೊಂಡಿರುವ ಅತ್ತಿಗೆಗೆ ಅಪಾರವಾದ ದುಃಖವೇ ಪ್ರಾಪ್ತವಾಯಿತು. ನಾವು ಏನೂ ಮಾಡಲಾಗದೆ ಅಸಹಾಯಕತೆಯಿಂದ ಸಂಕಟ ಪಡುವಂತಾಯಿತು. ಅತ್ತಿಗೆ ಸುರಕ್ಷಿತವಾಗಿದ್ದಾರೆಂಬುದನ್ನು ತಿಳಿದು ಬರಲು ಸೋದರ ಅನುಮತಿ ನೀಡುವುದಿಲ್ಲವೇನೋ? ಹೌದು ಸಹೋದರ, ಲೋಕಾಪವಾದಕ್ಕೆ ಹೆದರಿ
ಪ್ರಾಣ ಪ್ರಿಯಳಾದ ಪತ್ನಿಯನ್ನು ತ್ಯಜಿಸಿ ನಮ್ಮ ಸಹೋದರ ರಾಮಚಂದ್ರ ತನ್ನೊಳಗೆ ತಾನು ಎಷ್ಟು ಸಂಕಟ ಪಡುತ್ತಿರುವನೋ ಏನೋ. ಒಂದು ವೇಳೆ ಸಂದರ್ಭವಶದಿಂದ ವಾಲ್ಮೀಕಿ ಋಷಿಗಳ ಆಶ್ರಮಕ್ಕೆ ಹೋದರು ಅತ್ತಿಗೆಯ ಯೋಗಕ್ಷೇಮದ ಬಗ್ಗೆ ವಿಚಾರಿಸಬಾರದೆ? ಕೂಡದು ಶತ್ರುಘ್ನ. ಈ ಸಂದರ್ಭ ಬಹಳ ಸೂಕ್ಷ್ಮವಾದದ್ದು. ನಮ್ಮ ಸಹೋದರನು ಮಹಾರಾಜನೂ ಆಗಿರುವ ರಾಮಚಂದ್ರನ ಇಚ್ಛೆಗೆ ವಿರುದ್ಧವಾಗಿ ಏನನ್ನು ಮಾಡದಿರುವುದೇ ಒಳ್ಳೆಯದು. ಅನ್ಯ ಮಾರ್ಗವಿಲ್ಲ. ನಾವು ಹಾಗೆಯೇ ನಡೆದುಕೊಳ್ಳಬೇಕು. ನಮ್ಮ ಸಹೋದರನಿಗೋಸ್ಕರವಾದರೂ ನಾವು ನಮ್ಮ ದುಃಖವನ್ನು ನಮ್ಮಲ್ಲೇ ಅಡಗಿಸಿಕೊಳ್ಳಬೇಕು.